ಯಾರು ಬರಲಿ ಕೆಲಸ ಅಭಿವೃದ್ಧಿ ಮಾಡಬೇಕು ಯಾವಾಗಲೂ. ಕಾಂಗ್ರೆಸ್ ಬಂದ್ರೆ ನಮ್ದೆಲ್ಲ ಚಲೋ ಆಗ್ತಿತ್ತು. ಬಿಜೆಪಿನೂ ಗ್ಯಾರಂಟಿ ಕೊಟ್ಟಿದ್ರು. ಯಾರು ಬಂದ್ರೇನು ನಮ್ನಂತಿ ದುಡಿದು ತಿನ್ನೋದು ತಪ್ಪಿದ್ದಿಲ್ಲ. 5 ಸಲ ಬಂದ್ರೆ ಆದರೂ ಏನು ಮಾಡಿಲ್ಲ. ಸರ್, ಈಗ ಎಲೆಕ್ಷನ್ ಮತ್ತು MP ಎಲೆಕ್ಷನ್ಸ್ ಹೌದು, ನಿಮಗೆ ಯಾರು ಬರಬೇಕು ಅನ್ಸುತ್ತೆ ಈ ಭಾಗದಲ್ಲಿ? ಅಲ್ಲ, ಯಾರು ಬರಲಿ ಕೆಲಸ ಅಭಿವೃದ್ಧಿ ಮಾಡಬೇಕು ಯಾವಾಗಲೂ. ಏನೇ ಅಭಿವೃದ್ಧಿ ಬೇಕು? ಅಭಿವೃದ್ಧಿ ಬೇಕು ಒಟ್ಟು. ಏನೇನು ಬೇಕು ಅಭಿವೃದ್ಧಿ ಏನಾದ್ರು? ಅಭಿವೃದ್ಧಿ ಅಂದರೆ ಬಡವರಿಗೆ ಕೆಲಸ, ಕೂಲಿ ಕೆಲಸ ಮತ್ತು ಫ್ಯಾಕ್ಟ್ರಿಗಳು ಆಗಬೇಕು ದಾಂಡೇಲಿಯಲ್ಲಿ. ಯಾರು ಬಂದರೂ ಒಂದು ಒಳ್ಳೆಯ ಅಭ್ಯರ್ಥಿಗೆ ಓಟ್ ಹಾಕ್ತೀವಿ ನಾವು. ಸರ್, ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟಿರಿ, ಯೂಸ್ ಆಗ್ತಾ ಇದೆಯಾ? ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಇದೆ. ಓಟಲ್ಲಿ ಡಿವೈಡ್ ಆಗ್ಬೋದಾ ಏನಾದರೂ? ಅದು ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಗೊತ್ತಿಲ್ಲ. ನೀವು ಸಪೋರ್ಟ್ ಮಾಡೋದಾದ್ರೆ ಯಾರು ಮಾಡ್ಬೋದು? ಯಾರು ಸಪೋರ್ಟ್ ಕೊಡೋಂಗಿಲ್ಲ. ಯಾರು ಕೆಲಸ ಅವ್ರಿಗೆ ಇಷ್ಟ ಓಟ್ ಹಾಕ್ತೀವಿ. ಯಾರು ಕೆಲಸ ಮಾಡಿ ಅವ್ರು ಓಟ್ ಮಾಡ್ತೀರಾ? ಯಾವುದು ಪಾರ್ಟಿ ಯಾವುದೂ ಇಲ್ಲ ಸರ್. ನೋಡ್ರಿ, ಯಾರು ಕೆಲಸ ಮಾಡ್ತಾರ ಅವ್ರು ನಮಗೆ ಬರಬೇಕು. ಯಾರು ಚಲೋ ಕೆಲಸ ಮಾಡ್ತಾರ, ಯಾರು ನೋಡ್ತಾರೆ ಎಲ್ಲ ಅವ್ರು ಬರಬೇಕು ನಮಗೆ. ಸರ್, ಅನಂತಕುಮಾರ್ ಹೆಗಡೆ ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ರು. ಏನೇ ಡೆವಲಪ್ಮೆಂಟ್ ಆಗಿದೆ ಈ ಭಾಗದಲ್ಲಿ? ಏನಿಲ್ಲ, ಡೆವಲಪರ ಏನಾಗಿಲ್ಲ. ಆದರೆ ಏನು ಡೆವಲಪರ ಏನಾಗಿಲ್ಲ, ಏನಾಗಿಲ್ಲ. ಆಗಿಲ್ಲ ಡೆವಲಪ್ ಅದ್ರ ಬಗ್ಗೆ ಏನಾಗಿಲ್ಲ. ಸರ್, ಈಗ ಕಾಂಗ್ರೆಸ್ ಈಗ ನೋಡೋಣ ಮುಂದೆ ಯಾರು ಇದಕ್ಕೆ ಆಗಿರೋರು ಕುಂತಾರ, ಅವರೆಲ್ಲ ಏನಾರ ಡೆವಲಪ್ ಮಾಡಿದ್ರೆ ಏನಾರ ಅವ್ರಿಗೆ ಇದು ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು, ಅಷ್ಟೇ, ಮತ್ತೇನಿಲ್ಲ. ಸರ್, ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟಿದ್ರು, ಎಲ್ಲ ಯೂಸ್ ಆಗ್ತಾ ಇದೆ? ಆಗ್ತದೆ, ಯೂಸ್ ಆಗತ್ತೆ. ಅಲ್ಲ, ಕೆಲವೊಂದು ಜನ ಗ್ಯಾರಂಟಿ ಕೊಡಬಾರ್ದಾಗಿತ್ತು, ಅದರಿಂದ ಜನ ಸೋಂಬೇರಿಗಳಾಗ್ತಾರೆ ಅಂತ ಹೇಳ್ತಾರೆ. ಜನ ಭಾಳ ಹೇಳ್ತಾರೆ ರೀ, ಜನದಿನ್ನ ಬಡವ್ರದ್ದು ಕೆಲಸ ಆದ್ರೆ ಸಾಕು. ಮೇಡಮ್, ಈಗ ಎಲೆಕ್ಷನ್ ಮತ್ತು MP ಎಲೆಕ್ಷನ್ಸ್ ನೀವು ಸಪೋರ್ಟ್ ಮಾಡೋದು ಯಾರಿಗೆ ಮಾಡ್ಬೋದಾಗಿತ್ತು? ನಾವು ಕಾಂಗ್ರೆಸ್. ಯಾಕೆ ಮೇಡಮ್ ಕಾಂಗ್ರೆಸ್ಗೆ? ಅವರೆಲ್ಲ ಚಲೋ ಮಾಡ್ಯಾರಲ್ರಿ. ಏನೇನು ಮಾಡಿದ್ರೆ ಚಲೋ ಅಂತ? ಅದ ರೀ, ತಿಂಗಳ 2,000 ರೂಪಾಯಿ ಹಾಕ್ತಾರ, ಬಸ್ ಫ್ರೀ ಐತಿ, ಎಲ್ಲ ಚಲೋ ಐತಿ. ಎಲ್ಲ ಚಲೋ ಐತಿ. ಮೇಡಮ್, ಈಗ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ಅಂತ ನಿಂತ್ಕೊಂಡಿದ್ದಾರೆ, ಬಿಜೆಪಿ ಕಡೆಯಿಂದ ಕಾಗೇರಿ ಅಂತ ನಿಂತ್ಕೊಂಡಿದ್ದಾರೆ. ಅವ್ರಿಬ್ಬರಲ್ಲಿ ಯಾರು ಬಂದ್ರೆ ಹೇಳೋದಾಗುತ್ತೆ? ಅಂಜಲಿ ಅವರು ಬಂದ್ರ. ಅಂಜಲಿ ಅವ್ರು ಬಂದ್ರೆ ಹೇಳೋದಾಗುತ್ತೆ. ಹೌದ್ರಿ. ಯಾಕೆ ಮೇಡಮ್ ಅವರೇ ಯಾಕೆ ಬರಬೇಕು ಅಂತ? ಕಾಂಗ್ರೆಸ್ ಬಂದ್ರೆ ನಮ್ದೆಲ್ಲ ಚಲೋ ಆಗ್ತೈತ್ರಿ. ಅಲ್ಲ, ಕೆಲವೊಂದು ಜನ ಕಾಂಗ್ರೆಸ್ ಬಂದ್ರೆ ಸುಮ್ಮನೆ ಹಾಳಾಗುತ್ತೆ ದೇಶ ಅಂತ ಹೇಳಿ. ಇಲ್ರಿ, ಕಾಂಗ್ರೆಸ್ ಬರ್ಬೇಕ್ರಿ ನಮ್ಗೆ. ಕಾಂಗ್ರೆಸ್ ಬರಬೇಕು, ಅನುಕೂಲ ಆಗೋದಿಲ್ಲ. ಅನುಕೂಲ ಆಗ್ತೈತಿ. ಹೌದು. ನಿಮಗೆ ಯಾರು ಬರಬೇಕು ಅನ್ಸುತ್ತೆ ಈ ಭಾಗದಲ್ಲಿ? ನಮಗೆ ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಕಾಂಗ್ರೆಸ್ ಒಳ್ಳೆ ಮಾಡ್ತಾ ಇದ್ದಾರೆ. ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಕಡೆಯಿಂದ? ಕಾಂಗ್ರೆಸ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಆದ್ರೆ ಕಾಂಗ್ರೆಸ್ ಒಳಗೆ ಇದಿಲ್ಲ, ಭೇದ ಭಾವ ಇಲ್ಲ. ಭೇದ ಭಾವ ಇಲ್ಲ. ಹಾಂ ಸರ್, ಈಗ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ಅಂತ ನಿಂತ್ಕೊಂಡಿದ್ದಾರೆ, ಹೌದು. ಮತ್ತೆ ಬಿಜೆಪಿ ಕಡೆಯಿಂದ ಕಾಗೇರಿ ನಿಂತ್ಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಯಾರು ಬರಬೇಕು? ಅಂಜಲಿ ಬರಬೇಕು. ಅಂಜಲಿ ಅವ್ರು ಬರಬೇಕು. ಹೌದು. ಏನೇ ಡೆವಲಪ್ಮೆಂಟ್ ಬೇಕು ಸರ್ ನಿಮಗೆ? ನಮಗೆ ಜಾಬ್ ಇಲ್ಲ ಸರ್. ಇಡೀ ಇಂಡಿಯಾ ಒಳಗೆ ಅದೇ ಪ್ರಾಬ್ಲಮ್ ಇದೆ, ಜಾಬಿಂದು. ಮತ್ತು ಇದೆಲ್ಲ ತೊಟ್ಟಿ ಬೆಳೆ ಎಲ್ಲ ಇದಾಗ್ತಾ ಇದ್ದಾವೆ. ಮತ್ತು ಬೇರೆ ಅಂದರೆ ರಸ್ತೆ ಪ್ರಾಬ್ಲಮ್ಮು ಅಷ್ಟೇ, ಮತ್ತೇನಿಲ್ಲ. ಸರ್, ಕಾಂಗ್ರೆಸ್ ಕಡೆಯಿಂದ ಗ್ಯಾರಂಟಿಗಳು ಕೊಟ್ಟಿದ್ರು, ಬಟ್ ಕೆಲವೊಂದು ಜನ ಗ್ಯಾರಂಟಿ ಕೊಡಬಾರ್ದಾಗಿತ್ತು, ಜನ ಸೋಂಬೇರಿಗಳಾಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತೀರಾ? ಅದ್ರವ್ರು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಅವರು ಕೊಡ್ತಾ ಇದ್ದಾರೆ. BJPನೂ ಗ್ಯಾರಂಟಿ ಕೊಟ್ಟಿದ್ದರು, ಅವ್ರು ಏನೂ ಕೊಡಲಿಲ್ಲ, ಬರೀ ಮಾತಾಡಿ ಇದು ಮಾಡ್ತಾಯಿದ್ದಾರೆ. ಆದರೆ ಇವರು ಮಾತಾಡಿದ್ದು ಅದಕ್ಕೆ ಕೊಡ್ತಾ ಇದ್ದಾರೆ. ಕೆಲವ್ರಿಗೆ ಲಾಭ ಆಗ್ತಾಯಿದೆ, ಕೆಲವ್ರಿಗೆ ಬಡವ್ರಿಗೆ ಲಾಭ ಆಗ್ತಾಯಿದೆ. ಅದು ಬೇರೆಯವ್ರಿಗೆ ಅದು ಸ್ವಲ್ಪ ಇದಾಗ್ತಾ ಇದೆ. ಅದ್ರ ಬಗ್ಗೆ ಏನಿಲ್ಲ. ಅದು ಕಾಂಗ್ರೆಸ್ ಬಂದರೆ ಒಳ್ಳೆದಾಗುತ್ತೆ. ಕಾಂಗ್ರೆಸ್ ಬಂದರೆ ಒಳ್ಳೆ. ಮೇಡಮ್, ಈಗ MP ಎಲೆಕ್ಷನ್ ಮತ್ತು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನೀವು ಯಾರು ಸಪೋರ್ಟ್ ಮಾಡ್ತೀರಾ? ಯಾರು ಬರಬೇಕು ನಿಮಗೆ? ಏನು ಹೇಳ್ಬೇಕು, ನಮಗೆ ಹೆಲ್ಪ್ ಮಾಡೋರಿಗೆ ನಾವು ಕಾಂಗ್ರೆಸ್ ಬರಬೇಕು, ನಮ್ಗೆ ಹೆಲ್ಪ್ ಮಾಡೋರಿಗೆ ಹಾಕ್ಬೇಕು. ಕಾಂಗ್ರೆಸ್ಗೆ ಹಾಕ್ಬೇಕಾ? ಕಾಂಗ್ರೆಸ್ಗೆ ಹಾಕ್ಬೇಕು. ಕಾಂಗ್ರೆಸ್ ಯಾಕೆ, ಏನು ಮಾಡಿದ್ದಾರೆ ಹೆಲ್ಪ್ ಅಂದರೆ ನಮ್ಗೆ ಆಧಾರ ಇದು ಗೃಹಲಕ್ಷ್ಮಿ ಕೊಟ್ಟಾರ. ಮತ್ತು ಇನ್ನೇನಪ್ಪ, ನಮ್ಮ ಮಕ್ಕಳಿಗೆ ಒಂದು 2,000 ರೂಪಾಯಿ ಕೊಡ್ತಾರೆ ಅವರು. ನಮಗೆಲ್ಲ ಸ್ವಲ್ಪ ಅನುಕೂಲ, ಬಸ್ ಪಾಸ್ ಫ್ರೀ ಮಾಡ್ಯಾರ. ಮತ್ತೇನಪ್ಪ ಅಂದ್ರೆ ಮಕ್ಕಳಿಗೆ ಅವು ಎಲ್ಲರ ಮಕ್ಕಳಿಗೆ ಫ್ರೀ ಐತಿ. ಮತ್ತೇನು ಇಷ್ಟ ಅಲ್ಪ, ಮತ್ತೇನು ಹೇಳೋದು. ಕಾಂಗ್ರೆಸ್ಗೆ ಓಟ್ ಹಾಕೋದು. ಯಾರು ಬಂದ್ರೇನು ನಮ್ನಂತಿ ದುಡಿದು ತಿನ್ನೋದು ತಪ್ಪಿದ್ದಿಲ್ಲ. ದುಡಿದು ತಿನ್ನೋದು. ಆದ್ರೆ ಚಲೋ ಯಾರು ಇರ್ತಾರೆ ಅವ್ರು ಬರಬೇಕು. ಏನು ಸರ್ಕಾರ ಏನು ಮೇಲೆ ಚಲೋ ನಡ್ಸ್ಕೊಂಡು ಹೋಗ್ತಾರಲ್ಲ ಅವ್ರು ಬರಬೇಕು, ಇಷ್ಟ ನಮ್ಮ ಆಸೆ. ಅಂಜಲಿ ನಿಂಬಾಳ್ಕರ್ ಅವ್ರು ಕಾಗೇರಿ ಅವ್ರು ಬೇಕು ನಿಮಗೆ? ನೋಡಪ್ಪ, ಯಾರು ಇದನ್ನು ಮಾಡ್ತಾರೋ ಅವ್ರು ಬೇಕು. ಯಾರು ಇದನ್ನು ಆರಿಸಿ ಬರ್ತಾರಲ್ಲ ಅವರು BJP ಅವರು ಬರ್ಬೇಕಂತ ನಮ್ದು ಆಸೆ. ಅಲ್ಲ, ಈಗ ಎಲೆಕ್ಷನ್ ಮತ್ತೆ ಯಾರು ಸಪೋರ್ಟ್ ಮಾಡ್ತೀರಾ? ಯಾರು ಬರಬೇಕು ನಿಮಗೆ? ನಮ್ಮ ಲೆಕ್ಕದಿಂದ ನಮಗೆ ಕಾಂಗ್ರೆಸ್ ಬರಬೇಕು. ಯಾಕೆ ಕಾಂಗ್ರೆಸ್? ಯಾಕೆ? ಹೌದು, ಕಾಂಗ್ರೆಸ್ಲಿಂದ ನಮ್ಗೆ ಹೆಲ್ಪ್ ಆಗಿದೈತೆ. ಏನೇ ಹೆಲ್ಪ್ ಆಗುತ್ತೆ? ಕಾಂಗ್ರೆಸ್ಲಿಂದ ನಮಗೆ ಆಸರೆ ಮನೆ ಸಿಕ್ಕಿದೆ. ಮತ್ತು ನಮ್ಮ ಮನೆಯವ್ರು 2,000 ರೂಪಾಯಿನೂ ಬರ್ತಿದೆ. ಹಾಗೆಲ್ಲ ನಮ್ಮ ಕಾಂಗ್ರೆಸ್ಲಿಂದ ನಮಗೆ ಚಲೋ ಐತೆ. ಈಗ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ಅಂತ ನಿಂತ್ಕೊಂಡಿದ್ದಾರೆ, BJP ಕಡೆಯಿಂದ ಕಾಗೇರಿ ಅಂತ ನಿಂತ್ಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಯಾರು ಬರಬೇಕು ನಿಮಗೆ?
ನಮ್ಮ ಕಡೆ ಮೊದಲಿನಿಂದ ನಾವು ನಮ್ಮ ದೊಡ್ಡವರು ನಮ್ಮ ತಂದೆಯವರೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ರು. ನಾವು ದೊಡ್ಡವ್ರು ಎಲ್ಲಿ ಹಾಕ್ತಾರೆ ನಾವು ಅಲ್ಲಿ ಹಾಕ್ಕೊಂತ ಬಂದೀವಿ. ಕಾಂಗ್ರೆಸ್ ಆಗ್ತೀರಾ ಕಾಂಗ್ರೆಸ್ ಹಂಗಾದ್ರೆ? ಹಾಕ್ತೀವಿ. ಏನ್ ಡೆವಲಪ್ಮೆಂಟ್ ಬೇಡ ನಿಮ್ಗೆ, ಏನ್ ಬೇಕು ಡೆವಲಪ್ಮೆಂಟ್ ಅನ್ನೋದು? ನಮ್ದು ವ್ಯಾಪಾರ ನಮ್ದು ಇದು ನಡ್ತಾ ಇದೆ ಸಾಕು ನಿಮಗೆ. ಸಾಕು ನಮ್ಗೆ. ಸರ್, ಈಗ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ನಿಂತ್ಕೊಂಡಿದ್ದಾರೆ, ಹಾಂ. ಬಿಜೆಪಿಗೆ ಕಾಗೇರಿ ಅಂತ ನಿಂತ್ಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಯಾರು ಬರಬೇಕು? ಕಾಗೇರಿ ಬರ್ಬೇಕು. ಕಾಗೇರಿ ಅವರು ಹೌದು. ಎಲ್ಲ ಕಾಗೇರಿ ಅವರು ಯಾಕೆ ಇರ್ತಾರೆ? ಅನಂತಕುಮಾರ್ ಹೆಗಡೆ ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ರು. ಅವ್ರೇನು ಮಾಡಿಲ್ಲ, ಹಾಂ. ಅದಕ್ಕೆ ಸೀಟ್ ಚೇಂಜ್ ಮಾಡಿದ್ದಾರೆ ಅವರು. ಎಷ್ಟು 5 ಸಲ ಬಂದ್ರೆ ಆದರೂ ಏನು ಮಾಡಿಲ್ಲ ಅವರು. ರೈತರಿಗೆ ಅವರಿಗೆಲ್ಲ ಸೌಲಭ್ಯ ಬರಬೇಕು. ಬಡವರಿಗೆ ಮನೆ ಇಲ್ಲ, ಏನಿಲ್ಲ, ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು. 100% ಮೋದಿನ ಆರಿಸ್ಬರ್ತಾನೆ. ಮೋದಿನ ಆರಿಸ್ಬೇಕು, ಮೋದಿನ ಬೇರೆ ಮತ್ತೆ ಇಲ್ಲ. ಬೇರೆ ಏನಿಲ್ಲ. ನಮಗೆ ಕಾಂಗ್ರೆಸ್ ಬೇಕಲ್ರಿ. ಕಾಂಗ್ರೆಸ್ ಬೇಕು. ಯಾಕೆ ಕಾಂಗ್ರೆಸ್ ಯಾಕೆ? ಎಲ್ಲವೂ ಹೆಲ್ಪ್ ಮಾಡ್ತಾನಲ್ರಿ.